ಆಗ್ಲಿಲ್ಲ. ಓಯ್ ಎಲ್ಲಿದ್ಯಾ? ನಿನ್ಗೆ ಆಟ ಸಾಮಾನು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಾತ ನಿನ್ಗೋಸ್ಕರ ಟೆಡ್ಡಿ ಬೇರ್ ತಂದಿದ್ದಾರೆ, ಆಟ ಆಡ್ಕೋ. ಇದೇನಾ ಆ ಪ್ರಾಬ್ಲಮ್ಗೂ? ಇದೆ. ಒಂಥರ ಬಿಸಿ ತುಪ್ಪದ ಹಾಗೆ ಗಂಟ್ಲಲ್ಲೇ ಸಿಕ್ಕಾಕೊಂಡು ಉಗುಳುಕ್ಕೂ ಆಗದೆ ನುಂಗುಕ್ಕೂ ಆಗದೆ ಸಂಕಟ ಪಡ್ತಾ ಇದ್ದೀನಿ ಕಣಯ್ಯ. ಅಣ್ಣ, ಈ ಮಗು ನಿಜವಾಗ್ಲೂ ನಿನ್ಗೆ ಅಲ್ದೇ ಇದ್ರೆ ಹೇಳು. ಚೈಲ್ಡ್ ಸೈಕಾಟ್ರಿಸ್ಟ್ ಆದ ನಾನು ನಿನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಎಲ್ರೂ ಹೀಗೆ ನನ್ನ ಮೇಲೆ ಸಂದೇಹ ಪಡ್ತಿರೋದ್ರಿಂದಾನೆ ನನ್ನ ಜೀವನ ನರಕ ಆಗಿರೋದು. ನೋಡು, ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ಹಾಗಾದ್ರೆ ನಿನ್ನ ಹತ್ರ ಹ್ಯಾಕ್ ಸಿಕ್ಕಾಕೋತು? ನನ್ನ ಕರ್ಮ. ನಿನಗ್ ಗೊತ್ತಲ್ಲ, ಕಾಲೇಜಿನ ದಿವಸಗಳಲ್ಲಿ ನಾವೇನೇನೋ ಹುಚ್ಚು ಕಲ್ಪನೆಗಳನ್ನ ಮಾಡ್ತಾ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ವು. ಬೆಳಗ್ಗೆ ಕಾಫಿ ಕುಡಿಸೋದ್ರಿಂದ ಹಿಡಿದು ರಾತ್ರಿ ಕೈಕಾಲು ಒತ್ತಿ ಮಲಗಿಸೋವರೆಗೂ ಬರೀ ಹೆಂಗಸರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವೇನೇನೋ ಕನಸುಗಳು ಕಾಣ್ತಿದ್ವು. ಜ್ಞಾಪಕ ಇದೆಯಾ? ಅಪ್ಪ ಅಮ್ಮ ನಿಮ್ ಜೊತೆ ಡೆಲ್ಲಿಲಿ ಇದ್ರಲ್ಲ, ಆಗಿದನ್ನ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು. ಅದೇ ನಾನು ಮಾಡಿದ ತಪ್ಪು. ಆದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯಾವ ಹೆಣ್ಣಿನ ಜೊತೆನೂ ತಪ್ಪಾಗಿ ನಡ್ಕೊಂಡಿಲ್ಲ. ನನ್ನ ಬಗ್ಗೆ ಈ ವಿಷಯನ ಯಾರು ತಿಳ್ಕೊಂಡಿದ್ರು ಏನು, ನಿಶ್ಚಿತಾರ್ಥ ದಿವಸ ನಾನು ಪಾರ್ಕಲ್ಲಿ ಕೂತಿದ್ದಾಗ ಈ ಮಗುನ್ ಛೂ ಬಿಟ್ಟಿದ್ದಾರೆ. ಇದಕ್ಕೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ನಾನೇ ಇದ್ರ ತಂದೆ, ನನ್ನ ಮನೆನೇ ಇದ್ರ ಮನೆ ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಲಿ, ಇದನ್ ಬಿಟ್ಟು ಬೇರೆ ಇನ್ನೇನು ಹೇಳಲ್ಲ. ಹೊಡಿಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ. ಮನೆ ಬಿಟ್ಟು ಆಚೆ ಕಳ್ಸೋಣ ಅಂದ್ರೆ ಮನಸ್ಸು ಬರ್ತಿಲ್ಲ. ಒಟ್ಟಲ್ಲಿ ನನ್ನ ಪರಿಸ್ಥಿತಿ ಚಿಂತಾ. ಬಹಳ ವಿಚಿತ್ರವಾಗಿದೆ ನಿನ್ ಸ್ಥಿತಿ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನ ಮಗು ಕೊಟ್ರೆ ಸತ್ಯ ಏನು ಅಂತ ತನಗ್ ತಾನೇ ಹೊರಗೆ ಬರುತ್ತೆ. ಪ್ರಮೀಳಾ, ಒಂದು ಡ್ರಗ್ ಇದೆ,